ನಮಸ್ತೆ. ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ಈಗಿನ ಆಧುನಿಕ ಜೀವನ ಶೈಲಿ ಆಹಾರ ಪದ್ಧತಿಯಿಂದ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ. ಅದರಲ್ಲಿ ಈ ಬಂಜೆತನ, ಫರ್ಟಿಲಿಟಿ ಇಶ್ಯೂ ಇದು ಸಹ ಇತ್ತೀಚೆಗೆ ನಾವು ಜಾಸ್ತಿ ಕೇಳ್ಪಡ್ತಾ ಇದ್ದೀವಿ. ಹೀಗಾಗಿ ಇನ್ನು ಬಂಜೆತನದ ವಿಚಾರದಲ್ಲಿ ಕೆಲವರಿಗೆ ಅಪನಂಬಿಕೆಗಳೇ ಜಾಸ್ತಿ ಇದೆ. ಅದ್ರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಹೋಗೋಣ. ಈ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪ್ರೊಫೆಸರ್ ಡಾಕ್ಟರ್ ಕಾಮಿನಿ ರಾವ್ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮೊದಲನೇದಾಗಿ ನಿಮಗೆ 40 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡ್ನಲ್ಲಿ. ಇನ್ನು ಬಂಜೆತನಕ್ಕೆ ಮೂಲ ಕಾರಣ ಏನಿದೆ, ಅಂದರೆ ಮೂಲ ಅಪನಂಬಿಕೆ ಏನಿದೆ ಹಿಂಗೆ ಬಂಜೆತನ ಆಗೋದಕ್ಕೆ? ಕೆಲವ್ರಿಗೆ ತುಂಬ ಮಿತ್ಸ್ ಇರುತ್ತೆ, ಅದರಲ್ಲಿ ಮೂಲ ಏನು ಅಂತ ನಿಮಗೆ ತುಂಬ ಕೇಳ್ಪಟ್ಟಿರೋದು ಇಷ್ಟು ವರ್ಷದಲ್ಲಿ? ಇವಾಗ ಮುಂಚೆ ನಾನು ಶುರು ಮಾಡಿದಾಗೆ, ಅಂದರೆ ಈಗ 40 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದಾಗೆ, ಅವರು ಬರೀ ಬಂಜೆತನ ಅಂದರೆ ಹೆಣ್ಮಕ್ಳಿಗೆ, ಅಂದರೆ ಹೆಣ್ಮಕ್ಳಿನಲ್ಲಿ ಅದು ಪ್ರಾಬ್ಲಮ್ ಇದೆ, ಗಂಡಸರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅವ್ರೇನು ಮಾಡ್ತಾಯಿದ್ರು, ಅವ್ರಿಗೆ ಬಂಜೆ ಅಂತಂದ ತಕ್ಷಣ ಓಕೆ ಅವ್ರನ್ನ ಬಿಡೋಣ, ಇನ್ನೊಬ್ರನ್ನ ಮದುವೆ ಮಾಡ್ಕೊಳ್ಳೋಣ, 2ನೇ ಮದುವೆನಲ್ಲೂ ಆಗದೆ ಇದ್ದರೆ 3ನೇ ಮದುವೆ ಮಾಡ್ಕೊಳ್ಳೋಣ ಅಂತ. ಸೊ ಅದು ಅಷ್ಟು ಆಸಾನ ಅಲ್ಲ. ಇವಾಗ ಗಂಡ ಹೆಂಡತಿ ಇಬ್ಬರಲ್ಲೂ ಪ್ರಾಬ್ಲಮ್ ಇರ್ಬೋದು. 50% ಗಂಡಸರಲ್ಲಿದ್ದರೆ 50% ಹೆಂಗಸರಲ್ಲೂ ಇರುತ್ತೆ. ಸೊ ಅದೊಂದು ಇದು ಪ್ರಾಬ್ಲಮ್ ಏನಿದೆ ಈಗ ಎಲ್ಲರಿಗೂ ಅರ್ಥ ಆಗಿದೆ, ದಟ್ ಇಬ್ಬರ ಹತ್ರನೂ ಪ್ರಾಬ್ಲಮ್ ಇರ್ಬೋದು. ಒಂದೇದೇನು ಅಂತಂದರೆ ಈ ಲೈಫ್ ಸ್ಟೈಲ್ನಲ್ಲಿ, ಅಯ್ಯೋ ಅವ್ರು ದಪ್ಪಿದ್ದಾರೆ, ಅವ್ರ ಮಗು ಆಯಿತು, ನಾನು ದಪ್ಪಿದರೆ ನನಗೆ ಯಾಕೆ ಆಗಬಾರ್ದು? ಸೊ ಡಾಕ್ಟರ್ಸು ಬೊಜ್ಜನ್ನ ಕಮ್ಮಿ ಮಾಡಿ ಅಂತ ಹೇಳ್ತಾರೆ. ಯಾಕೆ ನಾನು ಕಮ್ಮಿ ಮಾಡಬೇಕು? ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನೂ ದಪ್ಪ, ನಮ್ಮ ಅಜ್ಜಿನೂ ದಪ್ಪ, ಅದಕ್ಕೆ ನಾನು ದಪ್ಪ. ಸೊ ಅದಕ್ಕೆ ನಾನು ಹೇಳ್ತೀನಿ, ಅವ್ರು ದಪ್ಪ ಅಂದ ತಕ್ಷಣ ನೀನು ದಪ್ಪ ಇರಬೇಕು ಅಂತ ಏನಿಲ್ಲ. ದಪ್ಪ ಅವ್ರೂ ತಪ್ಪು ಮಾಡಿದ್ದಾರೆ, 2 ತಪ್ಪು ಸರಿ ಆಗಲ್ಲ. ನೀನು ಕಮ್ಮಿ ಮಾಡಬೇಕು, ನಿಮ್ಮಮ್ಮ ನಿಮ್ಮ ಅಜ್ಜಿಗೂ ಹೇಳು ಅವ್ರನ್ನೂ ಕಮ್ಮಿ ಮಾಡಬೇಕು ಅಂತ. ಸೊ ಅವ್ರೇನು ತಿಳ್ಕೊತಾರೆ, ಬೊಜ್ಜಿನಿಂದ ಇನ್ಫರ್ಟಿಲಿಟಿ ಆಗಲ್ಲ, ಮಹಾ ತಪ್ಪು. ಬೊಜ್ಜಿನಿಂದ ಇನ್ಫರ್ಟಿಲಿಟಿ ಆಗುತ್ತೆ. 3ನೇದೇನು ಅಂತಂದರೆ, ಇವಾಗ ಬ್ಲಡ್ ಪ್ರೆಷರು, ಮಧುಮೇಹ ಕಾಯಿಲೆ, ಇಂಥದ್ದೆಲ್ಲನೂ ಎಫೆಕ್ಟ್ ಆಗುತ್ತೆ. ಮತ್ತು ಸ್ಟ್ರೆಸ್, ಇದೆಲ್ಲದ್ರ ಮೇಲೆ ಒಂದು ಛತ್ರಿ ಹಿಡ್ಕೊಂಡು ಸ್ಟ್ರೆಸ್ ಅಂತ ಹೇಳ್ತಾರೆ. ಯಾಕಂತಂದರೆ ಕೆಲಸದಲ್ಲಿ ಒತ್ತಡಗಳು, ಮತ್ತು ಮನೆಯಲ್ಲಿ ಬಂದು ಅತ್ತೆಯವ್ರ ಕಾಟ, ಮತ್ತು ಇನ್ನೊಂದು ಏನಂತಂದರೆ ಯಾವ್ದಾರ ಫಂಕ್ಷನಿಗೆ ಹೋಗುತ್ತೆ, ಏನು 5 ವರ್ಷ ಆಯಿತು ಇನ್ನೂ ಟ್ರೈ ಮಾಡ್ತಾ ಇಲ್ವಾ ಅಂತ ಕೇಳ್ತಾರೆ. ಸೊ ಎಷ್ಟು ಮಾಡೋದು? ಓಕೆ, ಇವತ್ತು ನಾವು ಇನ್ಫರ್ಟಿಲಿಟಿ ಅಂದರೆ ಬಂಜೆತನಕ್ಕೆ ಏನೇನು ಅಪನಂಬಿಕೆಗಳಿದೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಿದ್ದೀವಿ. ನೀವು ಸಹ ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ನಿಮ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ಅಥವಾ ನಿಮ್ಗೆ ಏನಾದರೂ ಮಿತ್ಸ್ ಇದ್ದರೆ, ಅಥವಾ ನಿಮಗೆ ಏನಾದರೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಆ ನಂಬರ್ಗೆ ನೀವು ಕಾಲ್ ಮಾಡಿ ಡಾಕ್ಟರ್ ಜೊತೆ ನೀವು ನೇರವಾಗಿ ಮಾತಾಡಬಹುದು. ನಿಮ್ಮ ಸಮಸ್ಯೆಗಳ ಕುರಿತಾಗಿ ಸೊಲ್ಯೂಷನ್ ಸಹ ನೀವು ಕಂಡುಕೊಳ್ಬಹುದು. ಇನ್ನು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ನೀವು ಕರೆ ಮಾಡೋ ಮೂಲಕ ಡಾಕ್ಟರ್ ಜೊತೆ ನೀವು ಡೈರೆಕ್ಟಾಗಿ ಮಾತಾಡಬಹುದು. ಇನ್ನು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಇನ್ನು ಅವರ ಹಾಸ್ಪಿಟಲ್ ಡೀಟೇಲ್ಸ್ ಸಹ ನೀವು ನೋಡ್ತಾ ಇರಬಹುದು ವಿಜುವಲ್ಸ್ನಲ್ಲಿ. ಅದನ್ನು ಸಹ ನೀವು ನೋಡಿಕೊಂಡು ಡೈರೆಕ್ಟಾಗಿ ಡಾಕ್ಟರ್ನ ಹಾಸ್ಪಿಟಲ್ನಲ್ಲೇ ಮೀಟ್ ಮಾಡಬೇಕು ಅಂದರೆ ಅಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಸ್ ಅಂತ ಇವರ ಹಾಸ್ಪಿಟಲ್, ಅಲ್ಲಿಗೆ ಹೋಗಿ ಸಹ ನೀವು ನೇರವಾಗಿ ಡಾಕ್ಟರ್ನ ಭೇಟಿ ಮಾಡಿ ನಿಮ್ಮ ಫರ್ಟಿಲಿಟಿ ಇಶ್ಯೂಸ್ ಏನಾದರೂ ಇದ್ದರೆ, IVF ಟ್ರೀಟ್ಮೆಂಟ್ ಇಂಥ ರಿಲೇಟೆಡ್ ಏನಾದರೂ ಸಮಸ್ಯೆಗಳಿದ್ದರೆ, ಅಂದರೆ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅಲ್ಲಿ ಹೋಗಿ ಡಾಕ್ಟರ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಏನಾ ಡಾಕ್ಟರ್? ಇನ್ನೊಂದು ಮೇನಾಗಿ ಎಲ್ಲರೂ ಹೇಳೋದು ವಯಸ್ಸು ಹಾಗಾದರೆ ಬಂಜೆತನಕ್ಕೆ ಕಾರಣ ಆಗತ್ತಾ? ಹೌದು, ಆಗುತ್ತೆ. ಯಾಕಂದರೆ ನೀವು 22-23 ವಯಸ್ಸಿನಲ್ಲಿ ಎಷ್ಟೋ ಜನ ಹೆರಿಗೆ ಆಗ್ತಾ ಇರುತ್ತೆ. ಬಟ್ ನೀವು ಅದೇ ನೋಡಿ 45 ವಯಸ್ಸಿನಲ್ಲಿ ಎಷ್ಟು ಜನಕ್ಕೆ ಹೆರಿಗೆ ಆಗುತ್ತೆ? ಯಾಕಂತಂದರೆ 40 ಆದ ನಂತರ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿರಲ್ಲ, ಯಾಕಂದರೆ ಮೊಟ್ಟೆ ಸಂಖ್ಯೆನೂ ಕಮ್ಮಿ ಇರುತ್ತೆ. ಸೊ ಅದಕ್ಕೋಸ್ಕರ ಬೆಸ್ಟ್ ಟೈಮ್ ಮಗು ಆಗೋದು ವಿದಿನ್ 20-30 ಇಯರ್ಸ್. ಆದರೆ ನಾನಾ ಕಾರಣದಿಂದ ಅವ್ರಿಗೆ ಮಗು ಮಾಡೋಕ್ಕೆ ಅದು ಒತ್ತಡಗಳಿರುತ್ತೆ. ಒಂದು ಆರ್ಥಿಕವಾದ ಒತ್ತಡಗಳು, ಅಥವಾ ಇನ್ನೂ ಒಂದು
ಪ್ರಾಬ್ಲಮ್ ಇರ್ಬೋದು, ಅದು ಮದುವೆ ಆಗದೇ ಇರ್ಬೋದು, ಅಥವಾ ಬೇರೆ ಕಾರಣಗಳು ಕೆಲಸದಿಂದ ಕಾರಣಗಳಿರುತ್ತೆ. ಸೊ ಎಲ್ಲರಿಗೂ ಹೋಗ್ಬಿಟ್ಟು ನೀವು ಬೇಗ 30 ಹೋಗಿ ಮಗು ಮಾಡ್ಕೊಳ್ಳಿ ಅಂತಂದರೆ ಆಗೋದಿಲ್ಲ. ಇದು ಹೊರದೇಶದಲ್ಲೆಲ್ಲ ಸಿಂಗಲ್ ಮದರ್ ಅಂತ ಹೇಳ್ತಾರೆ. ಸೊ ಅದು ಇನ್ನೂ ಅಷ್ಟು ಹರಡಿಲ್ಲ ನಮ್ಮ ದೇಶದಲ್ಲಿ. ಆದರೂ ಎಷ್ಟೋ ಜನ ಆ ಥರನೂ ಮಾಡ್ತಾರೆ, ಸಿಂಗಲ್ ಮದರ್ ಥರ. ಬಟ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಇವಾಗ, ಮೊಟ್ಟೆನ ಇದು ಸ್ಟೋರ್ ಮಾಡ್ತಾರೆ, ಫ್ರೀಸ್ ಮಾಡ್ತಾರೆ ಆ್ಯಂಡ್ ಕಂಟಿನ್ಯೂ ಮಾಡ್ತಾರೆ. ಎಷ್ಟೋ ಕಂಪ್ನೀಸ್ ಇವಾಗ ಕಾರ್ಪೊರೇಟ್ನಲ್ಲಿ ಅವರು ಇನ್ಶೂರೆನ್ಸ್ ಕೊಡ್ತಾರೆ ಅವರು ಮೊಟ್ಟೆನ ಫ್ರೀಸ್ ಮಾಡೋದಕ್ಕೆ. ಸೊ ಆದಷ್ಟು ವಿದಿನ್ 30 ಮಗು ಆದರೆ ಒಳ್ಳೆಯದು. ಅದಾದಮೇಲೂ ಆಗುತ್ತೆ, ಬಟ್ ಚಾನ್ಸಸ್ ಕಮ್ಮಿ ಆಗುತ್ತೆ. ಓಕೆ. ಈಗ ಆಫ್ಟರ್ 30 ತುಂಬ ಜನ ಇವಾಗ ಆಫ್ಟರ್ 30 ಅಂದರೆ ಮದುವೆ ಆಗ್ತಾ ಇರೋದೇ 30 ಆದಮೇಲೆ. ಸೊ ಆಫ್ಟರ್ 30 ಈಗ ಅವರು ಪ್ಲ್ಯಾನ್ ಮಾಡೋದಾದರೆ ಏನೆಲ್ಲ ಅವ್ರು ಫಾಲೋ ಮಾಡಬೇಕಾಗತ್ತೆ? ಏನೇನೆಂದರೆ ಬೇಸಿಕ್ಕಾಗಿ ಅವ್ರು ನೋಡಬೇಕಾಗಿದ್ದು ಅವ್ರದ್ದು ಅವ್ರ ಹೆಲ್ತು. ಅಂದರೆ ಮಧುಮೇಹ ಕಾಯಿಲೆ ಇದೆಯಾ, ಬ್ಲಡ್ ಪ್ರೆಷರ್ ಇದೆಯಾ, ಬೊಜ್ಜಿದೆಯಾ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸು, ಸ್ಟ್ರೆಸ್ ಫ್ರೀ ಎನ್ವೈರ್ಮೆಂಟು, ಎಕ್ಸಸೈಸ್ ಇರಬೇಕು. ಇವನ್ನೆಲ್ಲ ಅವ್ರು ನೋಡಬೇಕು. ಮತ್ತು ಬೇಸ್ಲೈನ್ ಟೆಸ್ಟ್ಸ್ ನೋಡಬೇಕು. ಅವ್ರದ್ದು FSH, ಅವ್ರದ್ದು LH ಮತ್ತು AMH. ಇವಾಗ FSH ಏನಾಗುತ್ತೆ, ಕ್ವಾಲಿಟಿ ಆಫ್ ಎಗ್ಸ್ ಹೆಂಗಸರಿಗೆ. AMH ಅಂದರೆ ಕ್ವಾಂಟಿಟಿ ಆಫ್ ಎಗ್ಸ್, ಅಂದರೆ ಅದರಲ್ಲಿ ಸಂಖ್ಯೆ ಎಷ್ಟಿದೆ ಅಂತ ಅಂಡಾಶಯದಲ್ಲಿ. ಇವನ್ನ ನೋಡಿಕೊಂಡು ಅಟ್ಲೀಸ್ಟ್ ಬೇಸ್ಲೈನ್ ಗೊತ್ತಾಗಬೇಕು, ಅದು ಇದೆಯಾ ಇಲ್ಲ ಅಂತ. ಅಕಸ್ಮಾತ್ ಸಂಖ್ಯೆ ಭಾಳ ಕಮ್ಮಿ ಇದ್ದರೆ ಅದು ಆದಷ್ಟು ಅದನ್ನ ಹೋಗ್ಬಿಟ್ಟು ತೆಗಿಬೇಕಾಗುತ್ತೆ ಮೊಟ್ಟೆ. ಆ್ಯಂಡ್ ಅದನ್ನ ಮಗು ಬೇಡ ಅಂತಂದ್ರೂ ಅಟ್ಲೀಸ್ಟ್ ಮೊಟ್ಟೆನಾದರೂ ಫ್ರೀಸ್ ಮಾಡಿ ಆದರೂ ಇಟ್ಕೊಳ್ಬೇಕು, ಯಾಕಂದರೆ ಅದು ಇನ್ನೂ ಕಮ್ಮಿ ಕೂಡ ಹೋಗುತ್ತೆ. ಗಂಡಸರಿಗೆ ವೀರ್ಯ ಟೆಸ್ಟ್ ಮಾಡಬೇಕು, ಅದನ್ನ ನೋಡಬೇಕು, ಅದು ಸರಿ ಇದೆಯಾ ಇಲ್ಲ, ಏನಾದರೂ ಅದು ಔಷಧಿ ಕೊಡಬೇಕಾ ಅಂತ. ಸೊ ಇವು ಬೇಸಿಕ್ ಟೆಸ್ಟ್ಸ್ ಮಾಡಿ ದೆನ್ ಡಿಸೈಡ್ ಮಾಡ್ತೀವಿ. ಓಕೆ. ಇನ್ನೊಂದು ನೀವು ಹೇಳ್ತಾ ಇದ್ರಿ ಡಾಕ್ಟರ್, ಈ ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಡಯೆಟ್ಟು, ಎಕ್ಸಸೈಸಸ್ಸು ಅಂತೆಲ್ಲ. ಸೊ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು? ಈಗ ಓಕೆ, ಮದುವೆ ಆಗ್ತಾರೆ, ಪ್ಲ್ಯಾನಿಂಗ್ ಮಾಡ್ತಾರೆ, ಈಗ ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಮಾಡ್ತಾರೆ ಅಂದರೆ ಇವಾಗ ನಾವು ತುಂಬ ಜನ ನೋಡ್ತಿದ್ದೀವಿ 1 ಇಯರ್ ಮುಂಚೆನೇ ಅವರ ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ನಿಮ್ಮ ಪ್ರಕಾರ ಲೈಫ್ ಸ್ಟೈಲ್ ಯಾವ ಥರ ಇರಬೇಕಾಗುತ್ತೆ ನೀವು ಪ್ಲ್ಯಾನಿಂಗ್ ಮಾಡ್ತಾ ಇದ್ದರೆ? ಇವಾಗ ಒಂದು ಬೊಜ್ಜಿದ್ರೆ ಫಾರ್ ಎಕ್ಸಾಂಪಲ್, ಬೊಜ್ಜು ನಾನಾ ಕಾರಣಗಳಿರುತ್ತೆ. ಒಂದು ಸಿಸ್ಟಮಿಕ್ನಲ್ಲಿ ಥೈರಾಯ್ಡ್ ಡಿಸಾರ್ಡರ್ಸ್ ಇದ್ದರೆ, ಅಥವಾ ಬೇರೆ ಇನ್ಯಾವುದಾದ್ರೂ ಡಿಸಾರ್ಡರ್ಸ್, ಬ್ಲಡ್ ಪ್ರೆಷರ್ ಡಿಸಾರ್ಡರ್ಸು, ಅವ್ರದ್ದು ಡಯಟ್ ಪ್ಲ್ಯಾನ್ ಮಾಡಬೇಕು. ಒಂದು ಕ್ವಾಂಟಿಟಿ, ಕ್ವಾಲಿಟಿ ಆಫ್ ಫುಡ್ ಆ್ಯಂಡ್ ಟೈಮಿಂಗ್ ಆಫ್ ಫುಡ್. ಅದು ಕೆಲಸ ಮಾಡೋರು ಬೆಳಗ್ಗೆ ಊಟ ಮಾಡಿಕೊಂಡು ಅವ್ರು ಮತ್ತೆ 4 ಗಂಟೆಗೆ ಊಟ ಮಾಡ್ತಾರೆ, ಅದು ಸರಿಯಲ್ಲ. ಟೈಮ್ ಸರಿಯಾಗಿ ಊಟ ಮಾಡಬೇಕು. ಇಲ್ಲದೆ ಹೋದರೆ ಈ ಫಾಸ್ಟಿಂಗ್ ಆ್ಯಂಡ್ ಫೀಸ್ಟಿಂಗ್ ಥರ ಮಾಡಿದರೆ ಅದು ತಪ್ಪು. ಮತ್ತು ಈ ಧೂಮ್ರಪಾನ ಮತ್ತು ಪಾನ ಅದು ತಪ್ಪದು. ಇದು ಆಲ್ಕೋಹಾಲ್ ಅಬ್ಯೂಸ್ ಮತ್ತು ಡ್ರಗ್ ಅಬ್ಯೂಸ್ ಮಾಡಿದರೆ ಅದರಲ್ಲಿಂದನೂ ತುಂಬ ತೊಂದರೆ ಆಗುತ್ತೆ. ಸೊ ಈ ಸ್ಮೋಕಿಂಗ್ ಇವತ್ತು ನಾಳೆ ನಾವು ನೋಡ್ತಾ ಇರೋದು ಹೆಂಗಸರು ಮಾಡ್ತಾರೆ, ಗಂಡಸರು ಮಾಡ್ತಾರೆ. ಅದರಿಂದ ಮಗುಗೂ ಅದು ಹಾನಿ ಆಗುತ್ತೆ, ಬುದ್ಧಿಮಾಂದ್ಯ ಮಗು ಹುಟ್ಟೋದಕ್ಕೂ ಅವಕಾಶ ಇದೆ. ಎರಡನೇದು ಏನು ಅಂತಂದರೆ, ಈಗ ಡಯಟ್ನಲ್ಲಿ ಕರೆಕ್ಟಾಗಿ ತುಂಬ ಜಿಡ್ ಪದಾರ್ಥ ತಿನ್ನೋದು, ಅಥವಾ ಆಚೆ ಕಡೆದು ಊಟ, ಹೀಟ್ ಆ್ಯಂಡ್ ಈಟ್ ಅಂದರೆ ಈ ಜಂಕ್ ಫುಡು, ಮತ್ತು ಈ ಬರ್ಗರ್ಸ್ ಅಂತ ಹೇಳ್ತಾರೆ, ಮತ್ತು ಪಿಜ್ಜಾಸ್ ಅಂತ ಹೇಳ್ತಾರೆ, ಇದರಲ್ಲಿ ಹೈ ಕ್ಯಾಲರಿ ಕಂಟೆಂಟ್ ಇರುತ್ತೆ. ಆ್ಯಂಡ್ ಅದ್ರ ಏನಾಗುತ್ತೆ, ಅದು ತಿಂದುಬಿಟ್ಟು ಆಮೇಲೆ ಅದು ಯೂಶ್ವಲಿ ಎಟ್ 10 o'clock 11 o'clock ಬಂದಿರ್ತಾರೆ. ಆ ಟೈಮ್ನಲ್ಲಿ ತಿಂದುಬಿಟ್ಟು ನಿದ್ದೆ ಮಾಡ್ತಾರೆ. ಸೊ ಅದಾದಮೇಲೆ ಅರ್ಗಲ್ಲ, ಅಂದರೆ ಡೈಜೆಸ್ಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಪ್ರಾಬ್ಲಮ್ ಆಗುತ್ತೆ. ಸೊ ಕರೆಕ್ಟ್ ಟೈಮು, ಎಕ್ಸಸೈಸು ಆ್ಯಂಡ್ ಅಮೌಂಟ್ ಆಫ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ 8 hours ಆಫ್ ಸ್ಲೀಪ್ ಇರಬೇಕು. ಕರೆಕ್ಟ್ ಅಮೌಂಟ್ ಆಫ್ ವಾಟರ್ ತೊಗೊಳ್ಬೇಕು, ಅದನ್ನು ಎಷ್ಟೋ ಜನ ಇದು ಮಾಡಲ್ಲ. ಆ್ಯಂಡ್ ಈ ಫಿಝಿ ಡ್ರಿಂಕ್ಸ್ ತೊಗೊಳ್ಬಾರ್ದು. ಓಕೆ. ಇನ್ನು ಡಾಕ್ಟರ್, ಏನಾದರೂ ಪ್ರಾಬ್ಲಮ್ ಬಂದರೆ, ಈಗ ಓಕೆ ಕಪಲ್ ಟ್ರೈ ಮಾಡ್ತಿರ್ತಾರೆ, ಸೊ ಫರ್ಟಿಲಿಟಿ ಇಶ್ಯೂ ಅವ್ರಿಗೆ ಬರುತ್ತೆ. ಆ ಟೈಮ್ನಲ್ಲಿ ಎಲ್ಲರೂ ಫಸ್ಟ್ ಹೋಗ್ಬಿಡೋದೇ ಟ್ರೀಟ್ಮೆಂಟ್ ತೊಗೊಂಬಿಡೋಣ ಅಂತ, ಅಥವಾ ಬೇರೆ IVF ಟ್ರೀಟ್ಮೆಂಟ್ ಹೀಗೆಲ್ಲ ಹೋಗ್ಬಿಡೋಣ ಅಂತಲೇ ಪ್ಲ್ಯಾನ್ ಮಾಡ್ತಾರೆ. ಸೊ ಡೈರೆಕ್ಟ್ ಈ ಥರ ಟ್ರೀಟ್ಮೆಂಟ್ಗೆ ಹೋಗೋದೇ ಆಪ್ಷನ್ ಇರೋದಾ? ಅಂದರೆ ಬೇರೆ ಥರ ಹಾಗೆ ನ್ಯಾಚುರಲ್ ಆಗಿ ಟ್ರೈ ಮಾಡೋಕ್ಕೆ ಚಾನ್ಸ್ ಇರೋದೇ ಇಲ್ವಾ ಅವರಿಗೆ? 1-2 ವರ್ಷ ಮಕ್ಕಳಾಗಲೇ ಇಲ್ಲ ಅಂದಾಗ?
ಇನ್ಫ್ಯಾಕ್ಟ್ ಎಲ್ಲರೂ ಟ್ರೀಟ್ಮೆಂಟಿಗೆ ಹೋಗ್ಬೇಕಂತೇನಿಲ್ಲ. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿದ್ರೂ ಅದೂ ಒಂದು ಟ್ರೀಟ್ಮೆಂಟ್ ತಾನೇ, ಅದಕ್ಕೇನು ದುಡ್ಡೇನು ಕೊಡಬಾರ್ದು. ಮನಸ್ಫೂರ್ತಿಯಾಗಿ ಮನ್ಸು ಗಟ್ಟಿ ಮಾಡಿಕೊಂಡು ಡಿಸಿಪ್ಲಿನ್ ಆಗಿ ಲೈಫ್ ಲೀಡ್ ಮಾಡಿದ್ರೆ, ಇವಾಗ ಸ್ಮೋಕಿಂಗ್ ಅಂದರೆ ಸ್ಮೋಕಿಂಗ್ನ ಸ್ಟಾಪ್ ಮಾಡಬೇಕು, ಡ್ರಿಂಕಿಂಗ್ ಸ್ಟಾಪ್ ಮಾಡಬೇಕು, ಅಥವಾ ಇನ್ನೂ ಒಂದೇನಾದರೂ ಇದು ಬೊಜ್ಜಿದ್ರೆ ಅದನ್ನ ನಾವು ಕಮ್ಮಿ ಮಾಡಬೇಕು. ಬೊಜ್ಜು ಹಾಕೋದು ಬಹಳ ಈಸಿ, ಅದು ತೆಗೆಯೋದು ಬಹಳ ಕಷ್ಟ. ಆದರೆ ಮನ್ಸು ಮಾಡಿ ಯಾವುದಾದ್ರೂ ಇದು ಡಯಟಿಷನ್ ಹತ್ರ ಹೋಗ್ಬಿಟ್ಟು, ಮತ್ತು ಈ ಫಿಸಿಕಲ್ ಟ್ರೈನರು, ಬೆಟರ್ ಗ್ರೂಪ್ ಥೆರಪಿ ಇರಬೇಕು. ಆ್ಯಂಡ್ ಡಾಕ್ಟರ್ಸ್ ಹತ್ರ ಹೋದ ತಕ್ಷಣ ಅವ್ರು ಹೇಳ್ತಾರೆ ಒಂದು 20 kg ಲೂಸ್ ಮಾಡ್ಕೊಂಡು ಬನ್ನಿ. ಅದು ಬಹಳ ಕಷ್ಟ, ಯಾರಿಗಾಗುತ್ತೆ? ಸೊ ಅದಕ್ಕೆ ಪೇಷಂಟ್ಸಿಗಾದರೂ ನಾವು ಹೇಳಿದ್ರೆ ಒಂದು 5 kg ಅಥವಾ 3 kg ಕಮ್ಮಿ ಮಾಡ್ಕೊಂಡು ಬನ್ನಿ ಅಂತಂದರೆ ಅದರಲ್ಲಿ ಏನಾರು ಅರ್ಥ ಇದೆ. ಬಟ್ ದಿಢೀರಂತೆ 20 kg ಲೂಸ್ ಮಾಡಂದರೆ ಯಾರು ಮಾಡೋಕ್ಕಾಗುತ್ತೆ? ಸೊ ಅವ್ರು ಹೇಳ್ತಾರೆ ಡಾಕ್ಟ್ರನ್ನೇ ಬಿಟ್ಟು ಹೋಗೋಣ, ಬೊಜ್ಜು ಮಾತ್ರ ಬಿಡಲ್ಲ ಅಂತ. ಸೊ ಹಂಗಾಗಬಾರ್ದು. ಸೊ 2-2 kg ಮತ್ತು ಅವ್ರನ್ನ ಕರಿಬೇಕು, ಅವ್ರು ಹೇಳೋದು ಮತ್ತು ಶಬಾಷ್ ಅಂತ ಹೇಳಬೇಕು ಅವ್ರಿಗೆ, ನೀ ಚೆನ್ನಾಗಿ ಮಾಡಿದೀಯಾ, ಇನ್ನೊಂದು ಇದು. ಯಾಕಂದರೆ ಈ ಬೊಜ್ಜು ಒಂದು 5% ಕಮ್ಮಿ ಆದ್ರೂ ಈ ಋತುಚಕ್ರ ರೆಗ್ಯುಲರ್ ಆಗೋ ಚಾನ್ಸಸ್ ಇದೆ. ಅದರಿಂದನೇ ಅವ್ರು ಪ್ರೆಗ್ನೆಂಟ್ ಆಗೋಕ್ಕೂ ಅವಕಾಶ ಇದೆ. ಸೊ ಸುಮ್ಮನೆ ಎಲ್ಲರೂ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತಲೂ ಇಲ್ಲ. ಈ ವೇಟ್ ಲಾಸ್ನಿಂದ ಈವನ್ ನಮ್ಮದು ಕೂದಲು ಹೆಚ್ಚಾಗಿ ಮೈಮೇಲೆ ಕೂದಲು ಇರುತ್ತಲ್ಲ, ಅದೂ ಕಮ್ಮಿ ಆಗುತ್ತೆ. ಸೊ ಸಿಂಗಲ್ ಮೈಂಡೆಡ್ ಆಗಿ ಎಕ್ಸಸೈಸು, ವೇಟ್ ಲಾಸು ಮತ್ತು ನಿದ್ದೆ, ಕರೆಕ್ಟಾಗಿ ನಿದ್ದೆ ಮಾಡಿದರೆ, ಆ್ಯಂಡ್ ಚೆನ್ನಾಗಿ 6 ಲೀಟರ್ ನೀರು ದಿನಕ್ಕೆ ತಗೊಂಡ್ರೆ ಸುಮಾರು ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮೊದಲು ಅವ್ರನ್ನ ಮಾತಾಡಿಸ್ಬಿಡೋಣ. ರಾಜು ಅಂತ ಮಂಡ್ಯದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ರಾಜು ಅವರೇ. ಮೇಡಮ್ ಅವ್ರಿಗೆ 45 ವರ್ಷ ಆಗಿದೆ. ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್, ನಮ್ಗೆ ನಮ್ಮ ಸ್ನೇಹಿತರಿಗೆ 45 ವರ್ಷ ಆಗಿದೆ. ಹಾಂ, ಅವ್ರಿಗೆ ಮಕ್ಕಳು ಆಯ್ತು ಆಗಲ್ಲ ಮೇಡಮ್? 45 ವರ್ಷ ಅಂತ ಮಕ್ಕಳಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಅವ್ರದ್ದು ಇದು ಬ್ಲಡ್ ಟೆಸ್ಟ್ ಎಲ್ಲ ನೋಡಿಬಿಟ್ಟು, ಆಮೇಲೆ ಸ್ಕ್ಯಾನ್ ನೋಡಿಬಿಟ್ಟು ಆಮೇಲೆ ನಾನು ಹೇಳೋಕ್ಕಾಗುತ್ತೆ. ಬರೀ 45 ವರ್ಷ ಅಂತ ಹೇಳಿಬಿಟ್ರೆ ಅದು ಕಷ್ಟ ಆಗುತ್ತೆ ನಾವು ಹೇಳೋದಕ್ಕೆ. ಇದು ಎಸ್ ನೋ ಅಂತ ಹೇಳೋಕ್ಕಾಗಲ್ಲ. ಓಕೆ, ಧನ್ಯವಾದ ರಾಜು ಅವರೇ ಕರೆ ಮಾಡಿದ್ದಕ್ಕೆ. ನಾನು ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್. ಡಾಕ್ಟರ್, ಈಗ ನಾವು ಮಾತಾಡ್ತಾ ಇದ್ವಿ ಇವತ್ತು ಬಂಜೆತನದ ಒಂದು ತಪ್ಪು ತಿಳುವಳಿಕೆಗಳ ಬಗ್ಗೆ. ಇನ್ನು ಮೇಲ್ ಫರ್ಟಿಲಿಟಿ ಮತ್ತು ಫೀಮೇಲ್ ಫರ್ಟಿಲಿಟಿ ಇದ್ರ ವಿಚಾರವಾಗಿ ಏನೊಂದು ದೊಡ್ಡ ತಪ್ಪು ತಿಳುವಳಿಕೆ ಇದೆ ಅಂತ. ಈಗ ಮೇಲ್ ಫರ್ಟಿಲಿಟಿನಲ್ಲಿ ಹೇಗೆ ಅಂತಂದರೆ, ಸಂಭೋಗ ಮಾಡೋಕ್ಕೆ ಬಂದರೆ ಅದರಲ್ಲಿ ಫರ್ಟಿಲಿಟಿನೂ ಬಂತು ಅಂತ ತಿಳ್ಕೊಳ್ತಾರೆ. ಸಂಭೋಗ ಮತ್ತು ಫರ್ಟಿಲಿಟಿ ಅದು ಬೇರೆ ಬೇರೆ ವಿಷಯ. ಸೊ ಅದಕ್ಕೋಸ್ಕರ ವೀರ್ಯದಲ್ಲಿ ವೀರ್ಯಾಣುಗಳು ಇರಬೇಕು, ಅಂಗವಿಕಲ್ಪ ಇರಬಾರ್ದು, ಮತ್ತು ಅದರದ್ದು ಚಟುವಟಿಕೆ ಇರಬೇಕು. ಇದನ್ನೆಲ್ಲ ನಾವು ನೋಡಬೇಕು. ಎರಡನೇದು ಏನು ಹೇಳಿದ್ರೆ, ಇವಾಗ ಕೆಲವು ಸಲ ವೀರ್ಯ ವಿರುದ್ಧ ಅಂಶಗಳೂ ಇರ್ಬೋದು. ಇದನ್ನ ಹೇಗೆ ನಾವು ಚೆಕ್ ಮಾಡ್ತೀವಿ ಅಂದರೆ, ಅದನ್ನ ಸೆಮೆನ್ ಅನಾಲಿಸಿಸ್ ಅಂತ, ಅದು ಮೈಕ್ರೋಸ್ಕೋಪ್ನಲ್ಲಿ ನೋಡಿಬಿಟ್ಟು ಅದರದ್ದು ಕೌಂಟು, ಮೋಟಿಲಿಟಿ, ಮಾರ್ಫಾಲಜಿ ಇದನ್ನೆಲ್ಲ ಚೆಕ್ ಮಾಡಬೇಕು. ಕೆಲವು ಸಲ ಏನಾಗುತ್ತೆ, ಒಂದು ಸಲ ಚೆಕ್ ಮಾಡಿದರೆ ಸ್ವಲ್ಪ ಜಾಸ್ತಿ ಇರ್ಬೋದು, ಒಂದು ಸಲ ಕಮ್ಮಿ ಇರ್ಬೋದು. ಸೊ ಪೇಷಂಟ್ಸ್ ಏನಂತಾರೆ, ಅದು ಲ್ಯಾಬ್ ಬೇರೆ, ಅದು ತಪ್ಪು, ಇದು ತಪ್ಪು ಅಂತಲ್ಲ. ಯಾಕಂದರೆ ಸಹಜವಾಗಿ ಅದು ಒಂದು ಲ್ಯಾಬ್ನಿಂದ ಇನ್ನೊಂದು ಲ್ಯಾಬ್ಗೆ ವ್ಯತ್ಯಾಸ ಆಗೇ ಆಗುತ್ತೆ. ಯಾಕಂತಂದರೆ ಆ ವೀರ್ಯ ಅದು ಇದರಲ್ಲಿ ಅದು ಸಂಖ್ಯೆ ಏನಿದೆ ಅದು ಚೇಂಜ್ ಆಗ್ತಾನೇ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು 10%, ಒಂದು 15% ವ್ಯತ್ಯಾಸ ಇದ್ದೇ ಇರುತ್ತೆ. ಎರಡನೇದು ಏನು ಅಂತಂದರೆ, ಈ ಮೇಲ್ ಇನ್ಫರ್ಟಿಲಿಟಿನಲ್ಲಿ ಅವ್ರೇನು ಅಂತಾರೆ, ಅದರಲ್ಲಿ ವೀರ್ಯಾಣುಗಳು ಇರೋದೇ ಇಲ್ಲ. ಆದ್ರೂ ವೀರ್ಯಾಣು ಇಲ್ಲದೇ ಇದ್ರೆ ಏನು ಸಂಭೋಗ ಮಾಡೋಕ್ಕಾಗುತ್ತೆ, ಅದಕ್ಕೋಸ್ಕರ ನನಗೇನು ತೊಂದರೆ ಇಲ್ಲ, ಅದೆಲ್ಲ ಇರೋದು ನನ್ನ ಹೆಂಡ್ತಿಗೇನೆ ಅಂತಂತಾರೆ. ಅದು ಮಹತ್ತಪ್ಪು. ಸೊ ಅದಕ್ಕೆ ತಿಳುವಳಿಕೆ ಕೊಡಬೇಕು ಅವ್ರಿಗೆ, ದಟ್ ಇದೂ ಬೇರೆ ಅದೂ ಬೇರೆ ಅಂತ. ವೈಫ್ನಲ್ಲಿ ಏನು ಅಂತಂದರೆ, ಇದು ಮೆನ್ಸ್ಟ್ರಲ್ ಸೈಕಲ್ಲು, ಋತುಚಕ್ರಗಳು ರೆಗ್ಯುಲರ್ ಆಗಿದ್ದರೆ ಮಗು ಆಗಬೇಕು ಅಂತ.
ರೆಗ್ಯುಲರ್ ಆಗಿದ್ದರೆ ಮಗು ಆಗೇ ಆಗುತ್ತೆ ಅಂತೇನಿಲ್ಲ, ಇರ್ರೆಗ್ಯುಲರ್ ಇದ್ದರೆ ಮಗು ಆಗೋದಿಲ್ಲ ಅಂತೇನಿಲ್ಲ. ಎರಡೂ ರೀತಿಯೂ ನಾವು ನೋಡಬೇಕು. ಯಾಕಂದರೆ ನಾನಾ ಕಾರಣಗಳು ಇರುತ್ತೆ. ಅಂಡಾಣುಗಳು ಬಿಡುಗಡೆ ಆಗದೇ ಇರ್ಬೋದು. ಇವಾಗ ಒಂದು ವರ್ಷದಲ್ಲಿ 12 ಸಲ ಮುಟ್ಟು ಬರ್ಬೋದು. ಬಟ್ ಎಲ್ಲ 12 ಓವ್ಯುಲೇಟರಿ ಸೈಕಲ್ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ 8-10 ಅಂಡಾಣುಗಳು ಬಿಡ್ಬೋದು. ಸೊ 8 or 9 ಟೈಮ್ಸ್ ನಿಮಗೆ ಚಾನ್ಸ್ ಇರುತ್ತೆ ಮಗು ಆಗೋದಕ್ಕೋಸ್ಕರ. ಸೊ ಇದನ್ನ ಏನಂತಂದರೆ ನಾವು ಅದನ್ನ 100% ಅಂತ ಗ್ಯಾರಂಟಿ ತೊಗೊಳಕ್ಕಾಗಲ್ಲ. ಇದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಇನ್ನು ನೀವು ಹೇಳ್ತಾ ಇದ್ರಿ ಪೀರಿಯಡ್ಸ್ ಇಶ್ಯೂ ಬಗ್ಗೆ. ಕೆಲವರಿಗೆ ಈಗ PCOD ಇಶ್ಯೂ ಪ್ರಾಬ್ಲಮ್ ಇರುತ್ತೆ, ಇನ್ನು ಕೆಲವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಅವರಿಗೆ ಅಂದರೆ ಈ ಇಶ್ಯೂಸ್ ಇದೆ, ನಿನಗೆ ಮಕ್ಕಳೇ ಆಗೋದಿಲ್ಲ ಅನ್ನೋ ಥರ ಅವ್ರನ್ನ ಬ್ಲೇಮ್ ಮಾಡೋದೇ ಜಾಸ್ತಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? PCOD ಪ್ರಾಬ್ಲಮ್ಮು ಇವಾಗ ನಾವು ನೋಡಿದರೆ ಈಗ ಸ್ಕೂಲ್ಸು ಕಾಲೇಜಸ್ಗೆ ಹೋದರೆ 10% ಅಟ್ಲೀಸ್ಟ್ 5 or 6 PCOS ಇರುತ್ತೆ. ಇದೊಂದು ಲೈಫ್ ಸ್ಟೈಲ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಚೈಲ್ಡ್ಹುಡ್ ಒಬಿಸಿಟಿ ಅಂತ ಏನಿರುತ್ತೆ, ಬೊಜ್ಜೇನಿರುತ್ತೆ, ಅದರಲ್ಲಿಂದನೇ ಶುರು ಆಗುತ್ತೆ. ಈ ಮಕ್ಕಳು ಇದು ಆಚೆ ಕಡೆ ಊಟ ಮಾಡೋದು, ಮತ್ತು ಈ ಜಂಕ್ ಫುಡ್ ತಿನ್ನೋದು, ಮತ್ತು ಇನ್ನೊಂದು ಏನಂದರೆ ಎಕ್ಸಸೈಸ್ ಇರೋದಿಲ್ಲ. ಟೆಸ್ಟ್ ಮೇಲೆ ಟೆಸ್ಟು, ಟೆಸ್ಟ್ ಮೇಲೆ ಎಕ್ಸಾಮು, ಎಕ್ಸಾಮ್ ಮತ್ತು ಟೆಸ್ಟು ಅಂತ ಅವ್ರಿಗೆ ಟೈಮೇ ಸಿಗಲ್ಲ. ಇದು ಸ್ಕೂಲ್ನಲ್ಲಿ ಇದು ಕ್ಲಾಸಸ್ ಎಲ್ಲ ಆದ ನಂತರ ಅವ್ರು ಮತ್ತೆ ಮನೆಗೆ ಬಂದು ಟ್ಯೂಷನ್ ಆದಮೇಲೆ ಮತ್ತೆ ಮೊಬೈಲ್ ಫೋನ್ ಮತ್ತು ಟೆಲಿವಿಷನು. ಸೊ ಅವ್ರಿಗೆ ಎಕ್ಸಸೈಸ್ ಮಾಡೋದಕ್ಕೆ ಚಾನ್ಸ್ ಎಲ್ಲಿ? ಅದು ಮತ್ತು ಹೀಟ್ ಆ್ಯಂಡ್ ಈಟ್ ಫುಡು, ಸ್ವಿಗ್ಗಿ ಇರುತ್ತೆ, ಮತ್ತು ಝೊಮ್ಯಾಟೊ ಇರುತ್ತೆ, ಮತ್ತು ಇನ್ನೂ ಭಾಳಷ್ಟು ಈ ಅಗ್ರಿಗೇಟರ್ಸ್ ಇದ್ದಾರೆ, ಎಲ್ಲ ತಂದು ಕೊಡ್ತಾರೆ. ಸೊ ಅದನ್ನ ತಿಂದ್ಬಿಟ್ಟು ದಿಢೀರಂತ ನಿದ್ದೆ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, PCOS ಆಗುತ್ತೆ. ಇಟ್ಸ್ ಎ ಲೈಫ್ ಸ್ಟೈಲ್ ಪ್ರಾಬ್ಲಮ್. ಅವ್ರು ಅಂತಾರೆ, ಅಯ್ಯೋ ಇದನ್ನ ಹೇಗೆ ಕ್ಯೂರ್ ಮಾಡಬೇಕು? ಇದು ಕ್ಯೂರಿನ ಪ್ರಶ್ನೆ ಅಲ್ಲ, ಕಂಟ್ರೋಲ್ ಮಾಡಬೇಕು. ಹೇಗೆ ಕಂಟ್ರೋಲ್ ಮಾಡಬೇಕು? ಪ್ರಾಪರ್ ಡಯಟ್, ಪ್ರಾಪರ್ ಎಕ್ಸಸೈಸ್ ಆ್ಯಂಡ್ ಪ್ರಾಪರ್ ಸ್ಲೀಪ್, ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿದರೆ ದೆನ್ ಈ PCOD ಕಂಟ್ರೋಲ್ ಆಗುತ್ತೆ. ಬಟ್ ನಾವು ಅದು ಕಂಟ್ರೋಲ್ ಮಾಡದೇ ಇದ್ದರೆ ಈ PCODನಲ್ಲಿ ಜಾಸ್ತಿ ಅಂತೂ ಕೂದಲು ಬರುತ್ತೆ ಮೈ ಮೇಲೆ, ಮತ್ತು ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತೆ, ಮತ್ತು ಬೊಜ್ಜು ಜಾಸ್ತಿ ಆಗುತ್ತೆ. ಸೊ ಇದರಿಂದ ನಾವು ಎಚ್ಚರವಾಗಿರಬೇಕು. ನಾವು ಮಕ್ಕಳಿಗೆ ಹೇಳಬೇಕು ಏನು ತೊಗೊಳ್ಬೇಕು, ಎಷ್ಟು ತೊಗೊಳ್ಬೇಕು, ಯಾವ ಟೈಮಿಗೆ ತೊಗೊಳ್ಬೇಕು. ಅದರಿಂದ ಎಷ್ಟೋ ನಾವು ಮಕ್ಕಳಿಗೆ ಈ ಥರ PCOD ಆಗೋದು ತಡೆಗಟ್ಬೋದು. ಓಕೆ, ಚೈತ್ರ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಮೇಡಮ್, ನನ್ನ ಹೆಸರು ಚೈತ್ರ ಅಂತ. ನಮಸ್ತೆ. ನಾನು ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದೆ. ನನಗೆ ಹೊಟ್ಟೆಲಿ ನೀರುಗುಳ್ಳೆ ಇದೆ, ಆಪರೇಷನ್ ಮಾಡಬೇಕು ಅಂತ ಅಂದ್ರೆ. ಏನು ಪ್ರಾಬ್ಲಮ್ ಅಂತ ಆಪ್ರೇಷನ್ ಮಾಡೋದು? ನಾನು ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಮೇಡಮ್, ಮತ್ತೆ ನಂದು ಇರೆಗ್ಯುಲರ್ ಪೀರಿಯಡ್ಸ್ ಇದೆ. ಏನು ಆಪ್ರೇಷನ್ ಮಾಡ್ತಾರಂತೆ? ನೀರುಗುಳ್ಳೆ ಇದೆಯಲ್ಲ ಮೇಡಮ್, ಅದನ್ನೆಲ್ಲ ಬರ್ನ್ ಮಾಡಬೇಕು ಅಂತ ಅಂದ್ರೆ. ನೋಡಮ್ಮ, ಇವಾಗ ನೀರುಗುಳೆಗಳನ್ನ ಬರ್ನ್ ಮಾಡೋದು ಹಳೆ ಕಾಲದ ಟ್ರೀಟ್ಮೆಂಟು. ಇವಾಗ ನೀರುಗುಳೆನ ಯಾವತ್ತೂ ನಾವು ಒವೆರಿಯನ್ ಡ್ರಿಲ್ಲಿಂಗ್ ಅಂತಾರೆ ಅದಕ್ಕೆ, ಅದನ್ನ ಮಾಡೋಕ್ಕೆ ಹೋಗಬಾರ್ದು. ಯಾಕಂತಂದರೆ ನಿಮ್ಮದು ಮೊಟ್ಟೆ ಸಂಖ್ಯೆ ಎಷ್ಟಿದೆ ಅದು ಬಹಳ ಕಮ್ಮಿ ಆಗಿಬಿಡುತ್ತೆ. ಸೊ ಇವಾಗ ಚೆನ್ನಾಗಿ ಔಷಧಿಗಳಿದೆ ಅದಕ್ಕೆ. ಆ ನೀರುಗುಳೆನ ಹೋಗಿ ಸುಡಬಾರ್ದು, ಬಿಕಾಸ್ ಅದರಿಂದ ನಿಮಗೆ ತೊಂದರೆ ಆಗುತ್ತೆ. ಸೊ ಒಂದು PCOD ಇದ್ದರೆ, ನೀವು ಬೊಜ್ಜು ಜಾಸ್ತಿ ಇದೆಯಮ್ಮ ನಿಮಗೆ? ಇಲ್ಲ ಮೇಡಮ್, ನಾನು ತುಂಬ ಸಣ್ಣ ಇದ್ದೀನಿ. ಓಕೆ, ನೀವು ಸಣ್ಣ ಇದ್ದರೆ ದೆನ್ ನೀವೇನು ಮಾಡ್ಬೋದು, ಔಷಧಿನಿಂದನೇ ನಿಮಗೆ ಪೀರಿಯಡ್ಸ್ ರೆಗ್ಯುಲರೂ ಆಗ್ಬೋದು. ಮತ್ತು ಅದು ಮದುವೆ ಆಗಿದೆಯಮ್ಮ? ಹ್ಞೂ ಮೇಡಮ್, ಆಗಿದೆ, 4 ವರ್ಷ ಆಗಿದೆ. ಓಕೆ, ಸೊ ನೀವು ಟ್ಯಾಬ್ಲೆಟ್ಸ್ನಿಂದನೇ ನಿಮಗೆ ಅಂಡಾಣುಗಳು ಬಿಡುಗಡೆ ಆಗ್ಬೋದು, ಬೆಳವಣಿಗೆನೂ ಆಗ್ಬೋದು, ಆ್ಯಂಡ್ ಮಗುನೂ ಆಗ್ಬೋದು. ಅದು ಹೋಗಿಬಿಟ್ಟು ನೀವು ಅಂಡಾಶಯನ ಸುಡೋದು ಮಾಡ್ಕೊಳ್ಬೇಡಿ, ಬಿಕಾಸ್ ಅದು ವೆರಿ ಔಟ್ಡೇಟೆಡ್ ಟ್ರೀಟ್ಮೆಂಟ್. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್ ಅವ್ರು ಹೇಳ್ತಾ ಇದ್ರು ನಾನು ತುಂಬ ಸಣ್ಣ ಇದ್ದೀನಿ ಅಂತ. ಈ ಸಣ್ಣ ಇರೋರ್ಗು ಯಾಕೆ ಫರ್ಟಿಲಿಟಿ ಇಶ್ಯೂಸ್ ಕಾಡುತ್ತೆ ಅಂತ? ಅಲ್ಲ, ಈ ಬೊಜ್ಜು ಅಂದರೆ ಅದು ಒಂದು ಕಾರಣ. ತೆಳ್ಳಗಿದ್ರೂ ಬೇರೆ ಕಾರಣಗಳೂ ಇರುತ್ತೆ. ಯಾಕಂದರೆ ಒವೆರಿಯನ್ ರೆಸಿಸ್ಟೆನ್ಸ್ ಇರುತ್ತೆ.
ಅದರಲ್ಲಿ ಅಂಡಾಶಯದಲ್ಲಿ ಅದು ನಂಬರ್ ಆಫ್ ಫಾಲಿಕಲ್ಸ್ ಏನಿರುತ್ತೆ ಅಂದರೆ ಮೊಟ್ಟೆ ನೀರುಗುಳ್ಳೆ ಇರುತ್ತಲ್ಲ ಅದು ಹೆಚ್ಚಾಗಿ ಇದ್ಬಿಟ್ಟು ಅಷ್ಟು ಟೈಟಾಗಿ ಪ್ಯಾಕ್ ಆಗಿಬಿಟ್ಟಿರುತ್ತೆ. ಒಂದು ಗುಳೆ ಇನ್ನೊಂದು ಗುಳೆಗೆ ಡೆವಲಪ್ಮೆಂಟ್ ಆಗೋದು ಚಾನ್ಸೇ ಕೊಡಲ್ಲ. ಓಕೆ. ಸೊ ಅಷ್ಟು ಟೈಟ್ಲಿ ಪ್ಯಾಕ್ಡ್ ಆಗಿರುತ್ತೆ, ಓವರ್ ಪಾಪ್ಯುಲೇಟೆಡ್. ಸೊ ಇದರಲ್ಲಿ ಏನಂತಂದರೆ ಅಂಡಾಣುಗಳು ಬೆಳವಣಿಗೆಗೆ ಮತ್ತು ಬಿಡುಗಡೆ ಆಗೋದಕ್ಕೆ ಔಷಧಿ ಕೊಡ್ಬೋದು. ಬಟ್ ಇಲ್ಲೇನಾಗುತ್ತೆ, ಪಾಪ್ಕಾರ್ನ್ ಥರ ಸ್ವಲ್ಪ ಔಷಧಿ ಕೊಟ್ಟರೆ ಎಲ್ಲನೂ ಬರೋದಕ್ಕೆ ಚಾನ್ಸಸ್ ಇದೆ, ಹೈಪರ್ ಸ್ಟಿಮ್ಯುಲೇಷನ್. ಅದಕ್ಕೆ ಇಂಥವ್ರಿಗೆ ಸ್ಪೆಷಲಿಸ್ಟ್ ಕ್ಲಿನಿಕ್ನಲ್ಲೇ ಹೋಗಿ ಸ್ಟಿಮ್ಯುಲೇಷನ್ ಮಾಡಬೇಕು. ರೆಗ್ಯುಲರ್ ಜಿ ಪಿ ಕ್ಲಿನಿಕ್ಸ್ನಲ್ಲೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಇದರಲ್ಲಿ ಚಾನ್ಸಸ್ ಇದೆ ತುಂಬ ಆಗಿಬಿಟ್ಟು ಹೈಪರ್ ಸ್ಟಿಮ್ಯುಲೇಷನ್ ಆದರೆ ಅವ್ರಿಗೆ ಜೀವಿಕೆನೇ ಅಪಾಯ ಆಗುತ್ತೆ. ಅದಕ್ಕೆ ಒಂದು ಸ್ಪೆಷಲಿಸ್ಟ್ ಕ್ಲಿನಿಕ್ನಲ್ಲಿ ಹೋಗಿ ಸ್ಟಿಮ್ಯುಲೇಷನ್ ಮಾಡ್ಬೋದು. ಆ್ಯಂಡ್ ಇವ್ರೂ ಪ್ರೆಗ್ನೆಂಟ್ ಆಗ್ಬೋದು. ತೀರಾ ಎಲ್ಲರೂ ಐ ವಿ ಎಫಿಗೆ ಹೋಗ್ಬೇಕಂತ ಏನಿಲ್ಲ. ಓಕೆ. ಇನ್ನು ಡಾಕ್ಟರ್, ಈ ಐ ವಿ ಎಫ್ ಟ್ರೀಟ್ಮೆಂಟಿಗೆ ಒಂದು ಕಡೆ ಹೋಗಿರ್ತಾರೆ, ಫೇಲ್ಯೂರ್ ಆಗಿಬಿಟ್ಟಿರುತ್ತೆ, ಅವ್ರು ತುಂಬ ಬೇಜಾರಾಗಿಬಿಟ್ಟಿರ್ತಾರೆ. ಅಂಥವ್ರು ಅಂದರೆ ನಿಮ್ಮ ಕಾಮಿನಿರಾವ್ ಹಾಸ್ಪಿಟಲ್ಗೆ ಬಂದರೆ ನೀವು ಆ ಸೆಕೆಂಡ್ ಒಪಿನಿಯನ್ ತಗೊಳ್ಳೋದಕ್ಕೆ ಕನ್ಸಲ್ಟೇಷನ್ ಎಲ್ಲ ಫ್ರೀ ಅಂತ ಕೇಳ್ಪಟ್ವಿ. ಸೊ ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಡೋದಾದರೆ. ನಾನು ನೋಡಿದ ಪಟ್ಟಿಗೆ ಎಷ್ಟೋ ಜನ ಒಂದು ಐ ವಿ ಎಫ್ ಅಲ್ಲ, 2 ಐ ವಿ ಎಫ್ ಅಲ್ಲ, 3 ಸೈಕಲ್ಸ್ ಮಾಡಿರ್ತಾರೆ. ಬಟ್ ಏನಂದರೆ ಫಸ್ಟ್ ಸೈಕಲ್ನಲ್ಲಿ ಏನು ಮಾಡಿರ್ತಾರೆ, ಸೆಕೆಂಡ್ ಸೈಕಲ್ ಅದೇ ಮಾಡ್ತಾರೆ, 3ನೇ ಸೈಕಲ್ ಅದೇ ಮಾಡ್ತಾರೆ. ಇವಾಗ ಅದೇ ಟ್ರೀಟ್ಮೆಂಟ್ 3 ಸಲ ಮಾಡಿದ್ರೆ ಅದೇ ರಿಸಲ್ಟ್ ಬರುತ್ತೆ. ಬಟ್ ನಾವೇನು ಮಾಡಬೇಕು, ಅದನ್ನ ಫಸ್ಟು ಆ ಕೇಸ್ನ ಸ್ಟಡಿ ಮಾಡಿಬಿಟ್ಟು ಫಸ್ಟ್ ಸೈಕಲ್ ಯಾಕೆ ಫೇಲ್ ಆಯಿತು ಅಂತ ನಾವು ಕಂಡುಹಿಡಿಬೇಕು. ಸೊ ನಾನು ಏನು ಹೇಳೋದಂದರೆ, ಪೇಷಂಟ್ ಎಲ್ಲಾದರೂ ಇರಲಿ, ಯಾರ ಹತ್ರ ಆದರೂ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ, ಬಟ್ ಸೆಕೆಂಡ್ ಒಪಿನಿಯನ್ಗೋಸ್ಕರ ಎಲ್ಲಿಂದಾದರೂ ಬರಲಿ, ನಾನು ಅದನ್ನ ನೋಡಿಬಿಟ್ಟು ಅವ್ರಿಗೆ ಮಾಹಿತಿ ಕೊಡ್ತೀನಿ. ಅದು ಏನು ತೊಂದರೆ ಇದೆ, ಅದನ್ನ ಹೇಗೆ ಟ್ರೀಟ್ ಮಾಡಬೇಕು. ಆಮೇಲೆ ಎಲ್ಲಿ ಬೇಕಾದರೂ ಹೋಗಲಿ, ಅದೇನು ಅವ್ರು ಬಂದು ನನ್ನ ಹತ್ರನೇ ತೋರಿಸ್ಕೋಬೇಕಂತ ಏನಿಲ್ಲ. ಇದು ಒಂದು ಹೆಲ್ಪ್ ಮಾಡೋದು. ಯಾಕಂದರೆ 3 ಐ ವಿ ಎಫ್ ಆದಮೇಲೂ ಆ ಪೇಷಂಟಿಗೆ ನನ್ನದು ಏನು ತೊಂದರೆ ಅಂತ ಗೊತ್ತಿಲ್ಲ. ಆ ಫ್ರಸ್ಟ್ರೇಷನ್ ಅದಕ್ಕೋಸ್ಕರನೇ ಬರುತ್ತೆ, ಆ ಬೇಜಾರು ಅದಕ್ಕೋಸ್ಕರನೇ ಬರುತ್ತೆ. ಒಂದು ಇದೇ ಪ್ರಾಬ್ಲಮ್, ಅದಕ್ಕೆ ನನಗೆ ಆಗ್ತಾಯಿಲ್ಲ ಅಂತಂದರೆ ಅದು ಒಂದು ಇದು ಸಲಹೆ ಇದೆ. ಬಟ್ ನಾಟ್ ನೋಯಿಂಗ್, ಇನ್ನೂ ಗೊತ್ತಿಲ್ಲ ನನಗೆ ಯಾಕೆ ತೊಂದರೆ ಇದೆ ಅಂತ, ಅದೇ ಬೇಜಾರು ಅವ್ರಿಗೆ. ಸೊ ಅದನ್ನಾದರೂ ನೋಡ್ಬಿಟ್ಟು ಹೇಳ್ಬೋದು ಅವ್ರಿಗೆ. ಆ್ಯಂಡ್ ಎಲ್ಲಿ ಬೇಕಾದರೂ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಅದು ಸೆಕೆಂಡ್ ಒಪಿನಿಯನ್ ನಾನು ನೋಡ್ತೀನಿ ಆ್ಯಂಡ್ ಅವ್ರಿಗೆ ಹೇಳ್ತೀನಿ. ಇದು ನನ್ನದು ಸೇವೆ ಪೇಷನ್ಸಿಗೋಸ್ಕರ. ಬಿಕಾಸ್ ಇಡೀ 40 ವರ್ಷ ನನ್ನ ಜೀವನೇ ತೆಗೆದಿದ್ದೀನಿ ಇದಕ್ಕೋಸ್ಕರ. ಸೊ ಇದು ಒಂದು ಹೆಲ್ಪು ಬಂಜೆತನ ಚಿಕಿತ್ಸೆ ಅಂತ ನಾನು ಹೇಳ್ತೀನಿ. ಓಕೆ. ಇನ್ನು BPL ಕಾರ್ಡ್ ಹೋಲ್ಡರ್ಸ್ಗೂ ಸಹ ನಿಮ್ಮ ಕಡೆಯಿಂದ ಒಂದಷ್ಟು ಫೆಸಿಲಿಟೀಸ್ನ ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳೋದಾದರೆ. BPL ಕಾರ್ಡ್ ಹೋಲ್ಡರ್ಸಿಗೆ ನಾನು ಅವ್ರಿಗೆ ಫ್ರೀ ಕನ್ಸಲ್ಟೇಷನ್ ಮಾಡೋದು ನಮ್ಮ ಕ್ಲಿನಿಕ್ನಲ್ಲಿ, ನಮ್ಮ ಡಾಕ್ಟರ್ಸ್ ಎಲ್ಲರೂ. ಆ್ಯಂಡ್ ಇದರಲ್ಲಿ ಕೆಲವು ಪೇಷಂಟ್ಸಿಗೆ ಅವ್ರದ್ದು ವೆರಿಫಿಕೇಷನ್ ಎಲ್ಲ ಮಾಡಿ ಅಂಥ ಪೇಷಂಟ್ಸಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸೌಲಭ್ಯ ಇದೆ ಥ್ರೂ ದ ಫೌಂಡೇಶನ್, ಕಾಮಿನಿ ಕೇರ್ಸ್ ಫೌಂಡೇಶನ್. ಇದು ಎಲ್ಲರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಕೆಲವು BPL ಕಾರ್ಡ್ ಹೋಲ್ಡರ್ಸಿಗೆ ತಿಂಗಳಿಗೆ ಇಷ್ಟು ಅಂತ ನಂಬರ್ ಇದೆ, ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಅವ್ರದ್ದೆಲ್ಲ ಡೀಟೇಲ್ಸು, ಅದು ಕಾರ್ಡ್ ಹೋಲ್ಡರ್ಸ್ನ ಡೀಟೇಲ್ಸ್ ತೊಗೊಂಡ್ಬಿಟ್ಟು ಅಂಥವ್ರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ ಇದೆ. ತಿಂಗಳಿಗೆ 2-3 ಮಾಡ್ಬೋದು ನಾವು. ಬಟ್ ಅದನ್ನ ಕಂಡೀಷನ್ಸ್ ಇರುತ್ತೆ, ಆ ಕಂಡೀಷನ್ಸ್ನ ಅವರು ಕಂಪ್ಲೈ ಆದರೆ ಅದನ್ನ ಮಾಡ್ತೀವಿ. ಓಕೆ. ನೀವು ಕೇವಲ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ಸೊ ನಿಮ್ಮ ಕಡೆಯಿಂದ ಸಾಧ್ಯವಾದಷ್ಟು ಹೆಲ್ಪ್ ಕೂಡ ಮಾಡ್ತಾ ಇದ್ದೀರಾ. ಇನ್ನು ನಿಮ್ಮ ಕಾಮಿನಿ ಕೇರ್ ಫೌಂಡೇಶನ್, ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಯಾವ ಥರ ಅಪ್ಲೈ ಮಾಡಬೇಕು, ಯಾವ ರೀತಿ ಹೆಲ್ಪ್ ತಗೊಳ್ಬಹುದು? ಕಾಮಿನಿ ಕೇರ್ಸ್ ಫೌಂಡೇಶನ್ ಅಂತ ನಮ್ಮದು ವೆಬ್ಸೈಟೇ ಇದೆ. ಇದರಲ್ಲಿ ನಾವು ಹೆಣ್ಮಕ್ಳದ್ದು ಎಜುಕೇಷನ್ ಮಾಡೋದು, ಅದರಲ್ಲಿ ಮತ್ತು ಬೇರೆ ಎಲ್ಲನೂ ಏನೇನಿದೆ ನಮ್ಮದು ದಾನ ಸೇವೆ ಅದೆಲ್ಲ ಏನಿದೆ ಅದರೆಲ್ಲ ಅದು ವೆಬ್ಸೈಟ್ನಲ್ಲೇ ಇದೆ ನಮ್ಮದು. ಎರಡನೇದೇನು ಅಂತಂದರೆ, ಈ ಥರ ಬಂಜೆ ತನ ಇದ್ದವ್ರಿಗೆ ಅಂಥವ್ರಿಗೂ ಅಷ್ಟೇ ನಾವು ನೋಡ್ತಾ ಇರ್ತೀವಿ. ಮತ್ತು ಈ ಎಜುಕೇಷನ್ನಲ್ಲಿ ಈ ಹೆಣ್ಮಕ್ಳಿಗೆ ಅವ್ರಿಗೆ ಆಸಕ್ತಿ ಇಲ್ಲದೇ ಇದ್ದರೆ, ತುಂಬ ಚೆನ್ನಾಗಿ ಓದ್ತಾ ಇದ್ದರೆ, ಅಂಥವ್ರಿಗೆ ಆರ್ಥಿಕವಾದ ಸಾರ್ಟ್ ಆಫ್ ಕೊರತೆ ಇದ್ದರೆ
ಅಂಥವ್ರದ್ದೆಲ್ಲನೂ ನೋಡ್ತೀವಿ. ಬಟ್ ಇದೆಲ್ಲನೂ ಕಂಡೀಷನ್ಸ್ ಅಪ್ಲೈ. ಅದನ್ನ ಕಾಮ್ನಿಕೇರ್ಸ್ ಫೌಂಡೇಶನ್ನಲ್ಲಿ ಅವರು ಅಪ್ಲೈ ಮಾಡಿದರೆ ಅದನ್ನ ಚೆಕ್ ಮಾಡಿಬಿಟ್ಟು ಇಫ್ ದೇ ಫುಲ್ಫಿಲ್ ಆಲ್ ದ ಕಂಡೀಷನ್ಸ್ ಅದನ್ನ ನಾವು ಮಾಡ್ತೀವಿ. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಧನ್ಯವಾದ ಡಾಕ್ಟರ್ ನಿಮಗೆ. ನಮಸ್ಕಾರ. ಇನ್ನು ಡಾಕ್ಟರ್ ಕಾಮಿನಿ ರಾವ್ ಅವರನ್ನ ನೀವು ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಅವರ ಅಡ್ರೆಸ್ ಕಾರ್ಡ್ ಹೀಗಿದೆ. ಪ್ರೊಫೆಸರ್ ಡಾಕ್ಟರ್ ಕಾಮಿನಿ ರಾವ್, ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಸ್, ನಂಬರ್ 7 ಈಸ್ಟ್ ಪಾರ್ಕ್ ರೋಡ್, ಕುಮಾರ ಪಾರ್ಕ್ ಈಸ್ಟ್, ಶೇಷಾದ್ರಿಪುರ, ಬೆಂಗಳೂರು, ಕರ್ನಾಟಕ 560001. ಇನ್ನು ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ +91 8065133333. ಈ ನಂಬರ್ಗೆ ನೀವು ಕಾಲ್ ಮಾಡೋ ಮೂಲಕ ಅಪಾಯಿಂಟ್ಮೆಂಟ್ನ ತಗೊಳ್ಬಹುದು.